ಮಕ್ಕಳು ಅಡ್ಡದಾರಿ ಹಿಡಿದ್ರೆ ತಂದೆ ಅನಿಸ್ಕೊಂಡವ ತಿದ್ದಿ ಬುದ್ಧಿ ಹೇಳಬೇಕು. ಆದ್ರೆ ಈತ ಮಗನನ್ನೇ ಮೀರಿಸುವಂತ ಅಸಹ್ಯದ ಕೆಲಸ ಮಾಡಿದ್ದಾನೆ. ಮಗನ ಕಾಮ ಪುರಾಣವನ್ನ ಕಂಡಿದ್ದ ಅಪ್ಪ ಅದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾನೆ. ಅಪ್ಪ ಕಾಮುಕ, ಮಗ ಕಾಮ ಕಿರಾತಕ. ಅಪ್ಪ ಮಗನ ಕಾಮದ ಕಾಟಕ್ಕೆ ಬೆಚ್ಚಿ ಬಿದ್ಲು ಹೆಣ್ಮಗಳು. ಭೂಮಿ ಮೇಲೆ ಎಂತೆಂಥ ಕಾಮ ಕಿರಾತಕರಿರ್ತಾರೆ ನೋಡಿ. ಹೆಣ್ಣು ಅಂದ್ರೆ ಭೋಗದ ವಸ್ತುವಿನಂತೆ ಕಾಣೋ ನರರಾಕ್ಷಸರು ಗಲ್ಲಿ ಗಲ್ಲಿಯಲ್ಲೂ ಹುಟ್ಕೊಳ್ತಿದ್ದಾರೆ. ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪ ಅನಿಸಿಕೊಂಡವ ತಿದ್ದಿ ಬುದ್ಧಿ ಹೇಳಬೇಕು. ಅದನ್ನು ಬಿಟ್ಟು ಮಗ ಮಾಡಿದ ಅನಾಚಾರವನ್ನೇ ಅಪ್ಪನೂ ಮಾಡಿದ್ರೆ ಏನ್ ಹೇಳ್ಬೇಕು ಹೇಳಿ. ಹೆಣ್ಮಗಳೊಬ್ಬಳ ಹಿಂದೆ ಬಿದ್ದಿದ್ದ ಈ ಕಿರಾತಕ ಸ್ನೇಹದ ಹೆಸರಲ್ಲಿ ಮಾಡಬಾರದನ್ನ ಮಾಡಿದ್ದ. 2-3 ಬಾರಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ಬಲವಂತವಾಗಿ ಹುರಿದು ಮುಕ್ಕಿದ್ದ. ಮಗನ ಕಾಮ ಕೇಳಿಯ ವಿಡಿಯೋ ಫೋಟೋಗಳನ್ನ ನೋಡಿದ್ದ ಅಪ್ಪನೂ ಕಾಮ ರಾಕ್ಷಸನಾಗಿದ್ದಾನೆ. ಮಗ ಕಣ್ಣಿಟ್ಟ ಹುಡುಗಿ ಮೇಲೆ ಅಪ್ಪನೂ ಕಾಮದ ಕಣ್ಣು ಹಾಕಿದ್ದಾನೆ. ಈತನನ್ನ ಮನುಷ್ಯ ಅನ್ನೋದಕ್ಕಿಂತ ಮನುಷ್ಯ ರೂಪದ ರಾಕ್ಷಸ ಅಂದ್ರೇನೆ ಸರಿಯಾಗುತ್ತೆ. ಯಾಕಂದ್ರೆ ಈತ ಮಾಡಿದ್ದು ಅಂತಿಂತ ಕೆಲಸವಲ್ಲ. ಒಬ್ಬ ಹೆಣ್ಮಗಳ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಈತನ ಹೆಸರು ನಿರಂಜನ್ ಅಂತ. ಬೆಂಗಳೂರು ನಿವಾಸಿಯಾಗಿರೋ ಈತ ಹೆಣ್ಮಗಳೊಬ್ಬಳನ್ನ ಸ್ನೇಹದ ಹೆಸರಲ್ಲಿ ಪುಸಲಾಯಿಸಿದ್ದ. 2020ರಿಂದ 2024ರವರೆಗೂ ಸ್ನೇಹಿತ ಅಂದ್ಕೊಂಡೇ ಓಡಾಡ್ತಿದ್ದ. ಯುವತಿ ಎಲ್ಲೇ ಹೋದ್ರೂ ತನಗೆ ಗೊತ್ತಾಗಬೇಕು ಅಂತ ಯುವತಿ ಬೈಕ್ಗೆ GPS ಅಳವಡಿಸಿದ್ನಂತೆ. ಈ ವಿಷಯ ಯುವತಿಗೆ ಗೊತ್ತಾಗ್ತಿದ್ದಂತೆ ಪೋಷಕರ ಜೊತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಪೊಲೀಸರು ಎತ್ತಾಕೊಂಡು ಬರ್ತಿದ್ದಂತೆ ಇನ್ಮೇಲೆ ಇವರ ತಂಟೆಗೆ ಹೋಗಲ್ಲ ಅಂತ ಮುಚ್ಚಳಿಕೆ ಬರೆದು ಕೊಟ್ಟಿದ್ದ. ಒಂದಿಷ್ಟು ದಿನ ತಣ್ಣಗಿದ್ದವ 6-7 ತಿಂಗಳ ನಂತರ ಮತ್ತೆ ನವರಂಗಿ ಆಟ ಶುರು ಮಾಡಿದ್ದ. ಯುವತಿಯ ಕಾಲೇಜು ಬಳಿ ಹೋಗಿ ಅಮಾಯಕನಂತೆ 10 ಕಥೆ ಹೇಳ್ತಿದ್ದ. ಕೊನೆಗೊಂದು ದಿನ ನಿನ್ನ ಜೊತೆ ಮಾತಾಡಬೇಕು ಅಂತ ಹೋಟೆಲೊಂದಕ್ಕೆ ಕರ್ಕೊಂಡು ಹೋಗಿ ಹೆಣ್ಮಗಳನ್ನ ಹುರಿದು ಮುಕ್ಕಿದ್ದ. ತನ್ನ ಕಾಮ ಕೇಳಿಯನ್ನ ವಿಡಿಯೋ ಮಾಡಿಕೊಂಡವ ಇದನ್ನೇ ಅಸ್ತ್ರ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ನಾನು ಹೇಳಿದಂತೆ ಕೇಳದಿದ್ರೆ ವಿಡಿಯೋ ಫೋಟೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ ಅಂತ ಬೆದರಿಸ್ತಿದ್ದ. ಅಷ್ಟೇ ಅಲ್ಲ 2-3 ಬಾರಿ ಬೇರೆ ಬೇರೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದ. ಮಗ ಹುರಿದು ಮುಕ್ಕಿದ, ಅಪ್ಪ ಮಂಚಕ್ಕೆ ಕರೆದ. ಅಪ್ಪ ಅನ್ನೋ ಪದಕ್ಕೆ ಈತನ ತಂದೆ ನಿಜಕ್ಕೂ ಕಳಂಕ. ಮಗನ ಪಾಪದ ಕೆಲಸ ಗೊತ್ತಾದಾಗ ಬೈದು ಬುದ್ಧಿ ಹೇಳೋದನ್ನ ಬಿಟ್ಟು ತಾನೂ ಕೂಡ ಕಾಮದ ಕಣ್ಣು ಹಾಕಿದ್ದ. ಯುವತಿ ಹಿಂದೆ ಬಿದ್ದ ರಾಜಶೇಖರ್, ನಿನ್ನ ಫೋಟೋ ವಿಡಿಯೋಗಳನ್ನ ನಾನು ನೋಡಿದ್ದೇನೆ, ನನ್ನ ಜೊತೆಗೂ ಸಹಕರಿಸಬೇಕು ಅಂತ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ನಾನು ನಿಮ್ಮ ಮಗಳಂತಿದ್ದೀನಿ ಅಂದ್ರೂ ಕೇಳದವ ನನ್ನ ಜೊತೆ ಮಾತ್ರವಲ್ಲ ನಾನು ಹೇಳಿದವರ ಜೊತೆಗೂ ಹೋಗ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಿದ್ದ. ಇದರಿಂದ ನೊಂದು ಬೆಂದು ಹೆಣ್ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಕಾಮುಕ ನಿರಂಜನ್ ಲಾಕ್ ಮಾಡಿದ್ದಾರೆ. ಮಗ ಅಂದರ್ ಆಗ್ತಿದ್ದಂತೆ ಪಾಪಿ ಅಪ್ಪ ಊರು ಬಿಟ್ಟಿದ್ದಾನೆ. ಒಟ್ನಲ್ಲಿ ಅಪ್ಪ ಮಗನ ಹೇಸಿಗೆ ಕೆಲಸ ಕೇಳ್ತಿದ್ರೆ ಎಂಥವರ ರಕ್ತವೂ ಕುದಿಯುತ್ತೆ. ಇಂಥ ಕಾಮ ಕಿರಾತಕರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.